ಹಲವು ವರ್ಷಗಳಿಂದ ತಮ್ಮ ಗ್ರಾಮದಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದಂತ ನಿವೃತ್ತರಾದ ಮುಖ್ಯ ಗುರುಗಳಾದ ನರಸಪ್ಪ ಹಾಲೋಳಿರವರನ್ನ ಗೌರವಿತವಾಗಿ ಬೀಳ್ಕೊಟ್ಟ ಅಲಿಂಬರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸವಿತಾ ಅಶೋಕ್. ಬೀದರ್ ನಗರದ ಹೊರವಲಯದಲ್ಲಿ ಬರುವಂತಹ ಅಲಿಂಬರ್ ಗ್ರಾಮ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸಿದಂತ ನರಸಪ್ಪ ಹಾಲೋಳಿರವರನ್ನ ಇಂದು ಗ್ರಾಮಸ್ಥರು ಅವರ ಸೇವೆಯನ್ನು ಮೆಚ್ಚಿ ಮಹಾತ್ಮ ಬೊಮ್ಮಗುಂಡೇಶ್ವರ ಅವರ ಭಾವಚಿತ್ರವನ್ನು ಗೌರವ ಕಾಣಿಕೆಯಾಗಿ ನೀಡುವ ಮೂಲಕ ಭಾವುಕರಾಗಿ ಬೀಳ್ಕೊಡಲಾಯಿತು. ಅಲಿಂಬರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸವಿತಾ ಅಶೋಕ್, ಉಪಾಧ್ಯಕ್ಷರಾದ ಲಕ್ಷ್ಮೀಬಾಯಿ ಋಷಿಕೇತ್, ಪ್ರಭಾರಿ ಗಂಟೆ ಪತ್ರಿಕೆಯ ಸಂಪಾದಕರಾದ ಶರದ್ ಗಂಟೆ ಮತ್ತು ಮುಖ್ಯ ಗುರುಗಳಾದ ರಮೇಶ್, ಶಿಕ್ಷಕರಾದ ವಿಠಲ್ ರಾವ್, ಮಾರುತಿ ಶಾಲೆಯ ಸಮಸ್ತ ಸಿಬ್ಬಂದಿ ವರ್ಗ, ಶಾಲೆಯ ಮಕ್ಕಳು ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಪರಿಷತ್ ನಿವೃತ್ತಿಯಾಗಿರ್ತಕ್ಕಂಥ ಅಪ್ಪನವರ ಪಾದಗಳಿಗೆ ನಮಸ್ಕರಿಸಿ ಹಾಗೂ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಗ್ರಾಮದ ಸಹೋದರರಿಗೆ ಹಾಗೂ ನನ್ನ ಬಂಧುವರ್ಗದವರಿಗೆ ಹಾಗೂ ಪ್ರಸ್ತುತ ಎಲ್ಲ ನನ್ನ ಸಿಬ್ಬಂದಿ ವರ್ಗಗಳು ಆಗಮಿಸಿದರೆ ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರಿದೆ. ಇಂದು ನನಗೆ ಏನು ಈ ಗ್ರಾಮಸ್ಥರು ಆತ್ಮೀಯವಾಗಿ ಬೀಳ್ಕೊಡ್ತಾ ಇದ್ದಾರೆ, ಇದನ್ನು ನಾನು ನನ್ನ ಜೀವನದಲ್ಲಿ ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಜೊತೆಗೆ ಗ್ರಾಮಸ್ಥರು ಗ್ರಾಮ ವಿಚಾರವಾದಿಗಳು ಸಹ ಅವರ ಸಹಕಾರ, ಅವರ ಸಹಾನುಭೂತಿ ಹಾಗೂ ಸಂಬಂಧ ನಮ್ಮ ಜೊತೆ ಬಹಳ ಚೆನ್ನಾಗಿ ನೋಡ್ಕೊಟ್ಟಿದ್ರು. ಶಾಲೆಯ ಮಕ್ಕಳ ಏಳಿಗೆಗಾಗಿ ಅವರು ತಮ್ಮ ಜೀವನವನ್ನೇ ಪಣಕ್ಕೆ ಇಡ್ತಿದ್ರು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನೆಲ್ಲ ಸಿಬ್ಬಂದಿಗಳೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಏನು ಬಹಳ ಉತ್ಸಾಹದಿಂದ ಏನು ಬೀಳ್ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮೆಲ್ಲ ಇಷ್ಟೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ SDMC ಅಧ್ಯಕ್ಷರು ಹಾಗೂ SDMC ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಇವರೆಲ್ಲರೂ ಬಂದು ತಮ್ಮೆಲ್ಲ ಆತ್ಮೀಯವಾಗಿ ಬೀಳ್ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಎಂದೆಂದಿಗೂ ಚಿರಋಣಿ ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳಿಗೆ ನಿಮ್ಮ ಹೆಸರು ನನ್ನ ಹೆಸರು ನರಸಪ್ಪ ಮುಖ್ಯ ಗುರುಗಳು ನಾಗೋರ, ಗೌತಮ್ ನಾಗೋರ, ಆಮೇಲೆ ತಾಲೂಕಾ ಜಿಲ್ಲಾ ಬೀದರ್.